ಬರುತ್ತಿವೆಯಲ್ಲವೇ ಸುಖದ ದಿನಗಳು ಯಾವಾಗ ಬರುತ್ತೋ ಅದೆಲ್ಲ ಆ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನು ಹತ್ತಿ ಅದು ನಮ್ಮನ್ನು ಬಿಡಿಸಲು ಹೋಗುವುದಿಲ್ಲ. ಬಡತನ ನಮಗಿರಲಿ, ನಮಗೆ ತುಂಬ ಮಕ್ಕಳಿರಲಿ ಎಂದು ಆ ದೇವರಲ್ಲಿ ನೀನು ಹೇಳಿಕೊಂಡೆಯೋ ಹೇಗೆ? ಮಕ್ಕಳಿರಲಿ ಅಂದಿದ್ದು ನಿಜ, ಆದರೆ ಅಮ್ಮ ಹಸಿವಾಗ್ತಿದೆ. ನನಗೂ ಹಸಿ ಊಟ ಕೊಡಮ್ಮ. ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಪಾದಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾನೆ ಅಂತ ತಿಳಿದಿದ್ದೆ. ಯಾವುದಕ್ಕಾದರೂ ಕಾಲ ಕೂಡಿ ಬರಬೇಕಲ್ಲವೇ? ಅಂತೂ ಇಂತೂ ನಮಗೆ ಬಡತನವೇ ಗತಿ. ಚಿಂತೆ ಮಾಡಿದರೆ ಏನು ಬಂತು? ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದೆ. ನೀತಿ, ನಿಯಮ, ವಿಧೇಯತೆ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು. ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾದನು ಅಂತೀರಿ? ನಿಜಕ್ಕೂ ಶ್ರೀಕೃಷ್ಣ ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಸದಾ ನನ್ನ ಜೊತೆಯೇ ಇರುತ್ತಿದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಖುಷಿ, ಸ್ನೇಹ, ಗೌರವ. ಇರುವ ಸ್ನೇಹಿತರಿದ್ದರು ಇಲ್ಲಿಯವರೆಗೆ ನೀವು ಯಾಕೆ ಅವರ ಹತ್ತಿರ ಸಹಾಯ ಕೇಳಲು? ಬಡವನಾದವ ದೊಡ್ಡವರ ಮನೆಯಲ್ಲಿ ಸಹಾಯ ಕೇಳಲು ಹೋಗಬಾರದು. ಸ್ನೇಹಿತರಿಗೂ ಎಂತಹ ಸ್ವಾಭಿಮಾನ. ದಯವಿಟ್ಟು ಅವರಲ್ಲಿ ಸಹಾಯ ಕೇಳಿ. ಹೇಗೆ ಕೇಳುವುದು? ಆತ್ಮೀಯ ಗೆಳೆಯ ಅನ್ನುತ್ತೀರಿ, ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ. ಇಲ್ಲ ಅನ್ನಲಾರ, ಆದರೂ ಕೇಳುವುದಕ್ಕೆ ಸಂಕೋಚ ಬೇಡರಿ. ಹಸಿದಿರುವ ಮಕ್ಕಳಿಗೋಸ್ಕರಾದರೂ ಹೋಗಿ ಕೇಳಿ. ಆಗಲಿ, ಹೋಗುತ್ತೇನೆ. ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲೇ ಹೋಗಲ್ಲ. ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ. ಅದನ್ನು ಮಕ್ಕಳ ಉಪಹಾರಕ್ಕೆ ಏನೇನು ಸಾಲದು, ಅದನ್ನು ಕಟ್ಟಿಕೊಡಲೇ? ತುಸು ಕರೆದುಕೊಳ್ಳಿ ಮಕ್ಕಳೇ. ದೇವರ ದಯೆಯಲ್ಲಿ ಆ ಅವಲಕ್ಕಿಯೇ ಬಂಗಾರವಾಗಿದೆ. ಕಟ್ಟಿಕೊಡಲೇ? ಸರಿ, ಹಾಗೆ ಮಾಡು. ಓಹೋ ಸುಧಾಮ, ಯಾವಾಗ ಬಂದೆ? ಯಾವಡಿಗೆ? ಶ್ರೀಕೃಷ್ಣ ಮಹಾರಾಜರೇ, ಏಕೆ ಕಣ್ಣಲ್ಲಿ ನೀನು ಸುಧಾಮ? ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರುವೆನಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು. ದೂರದಿಂದ ನಡೆದು ಬಂದಿರುವೆ. ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನಿನ್ನನ್ನು ಹೋಗಬರುವುದಿಲ್ಲ. ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ. ಮಕ್ಕಳಿಗೆ ಸುಮ್ಮನಿರು. ಬಂದ ತಕ್ಷಣ ಹೋಗುವುದಾದರೆ ಯಾಕೆ ಬಂದೆ? ನನಗೆ ಸ್ವಲ್ಪ ತುರ್ತು ಕೆಲಸವಿದೆ, ಹೋಗಿ ಬರ್ತೇನೆ. ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು. ನನ್ನನ್ನು ಮರೆತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ತನ್ನ ಹೆಂಡತಿಗೂ ಪ್ರೀತಿಯಿಂದ ತಿಳಿಸಿದ. ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನವನ್ನು ಹೇಳಿ ಆತನ ಮನಸ್ಸಿಗೆ ಬೇಸರವನ್ನು ಮಾಡಬಾರದು. ನನ್ನ ಬಡತನ ನನಗೇ ಇರಲಿ. ಏನನ್ನು ಯೋಚಿಸುತ್ತಿರುವೆ ಸುಧಾಮ? ಕೃಷ್ಣ, ಏನಿಲ್ಲ, ಸುಮ್ಮನೆ. ನೀ ಬಂದು ನನ್ನ ಮನಸ್ಸಿಗೆ ಖುಷಿಯನ್ನುಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಒಟ್ಟಿಗೆ ಕಲಿಯುತ್ತಿದ್ದೆವು, ಕೂಡಿ ಆಟವಾಡುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ಗುರುಮಾತೆ ಕೊಟ್ಟ ಕಡಲೆ ಪುರಿ ತಿಂದದ್ದು, ನಿನ್ನ ಪಾಲಿನ ಕಡಲೆ ಪುರಿನ ಕಸಿದುಕೊಂಡದ್ದು. ಹಸಿವು, ಬಡತನ, ಪ್ರಜೆಗಳ ಹಸಿವು ಹಿಗ್ಗಿಸುವುದಕ್ಕಾಗಿ, ಅವರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವುದಕ್ಕಾಗಿ ರಾಜನಾದವನು ಶ್ರಮಿಸಬೇಕು. ಆಗ ಮಾತ್ರ ಅವನು ನಿಜವಾದ ರಾಜನಾಗುತ್ತಾನೆ. ಕೃಷ್ಣ, ಇಷ್ಟು ದಿನ ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ನಿನಗೇನು ಬೇಕು ಸುಧಾಮ? ನನಗೇನು ಬೇಡ. ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ. ನಿನ್ನ ಸ್ನೇಹ ಒಂದೇ ಸಾಕು. ಇನ್ನು ನನ್ನ ಊರಿಗೆ ನಾವು ಹೊರಡಲ್ಲ. ಇಷ್ಟು ಬೇಗ? ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟಿದ್ದವನೇ ಅಲ್ಲ. ನನ್ನ ಹೆಂಡತಿ, ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು. ಹೊರಡಲು ಅಪ್ಪಣೆ ಕೊಡು ಕೃಷ್ಣ. ನಿನ್ನಿಷ್ಟದಂತೆ ಆಗಲಿ, ಹೋಗಿ ಬಾ. ಶುಭವಾಗಲಿ ಗೆಳೆಯ. ಅಂದಾಗೆ ನೀನು ನಿನ್ನ ಮನೆಗೆ ನನ್ನನ್ನು ಕರೆಯಲಿಲ್ಲವೇ? ಪರವಾಗಿಲ್ಲ, ನೀ ಕರೆಯದಿದ್ದರೂ ನಾನೇ ಬರುವೆ. ಓ ಕೃಷ್ಣ, ಅಯ್ಯೋ, ನನ್ನ ಮನೆಗೆ ಬೇಡ ಕೃಷ್ಣ. ಈಗ ಚಿಂತೆ ಬಿಡು, ಹೊರಡು. ಒಳ್ಳೆಯದಾಗಲಿ. ನೀವು ಯಾರ ಮನೆಯಲ್ಲಿ ಇದ್ದೀರಿ? ಇದು ನಮ್ಮ ಮನೆ ಕಣ್ರಿ. ನಮ್ಮ ಗುಡಿಸಲು ಇಲ್ಲಿ. ಆ ಗುಡಿಸಲಿನ ಜಾಗದಲ್ಲಿ ಅರಮನೆಯಂತಹ
ಸತ್ಯವನ್ನು ತಿಳಿದುಕೊಂಡು ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಶ್ರೀಕೃಷ್ಣ. ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ದೀರಾ? ನೀನು ಕೊಟ್ಟೆ. ಬಹಳ ಆನಂದದಿಂದ ತಿಂದು ತಾನೂ ತಿಂದು ತನ್ನ ಹೆಂಡತಿ ರುಕ್ಮಿಣಿಗೂ ಪ್ರೀತಿಯಿಂದ ತಿನ್ನಿಸಿದರು. ಅಪ್ಪ, ಬಡವರ ಮನೆಯ ಅವಲಕ್ಕಿಯನ್ನು ಸಂತೋಷವಾಗಿ ತಿಂದರಲ್ಲ, ಇದು ಅವರ ನಿಜವಾದ ಸ್ನೇಹ ಮತ್ತು ದೊಡ್ಡ ಗುಣ. ಮತ್ತೆ ನೀವು ಯಾಕೆ ಅವರಲ್ಲಿ ಸಹಾಯ ಕೇಳಲಿಲ್ಲ? ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು. ಮತ್ತೆ ಏನು ಕೇಳಲು ಮನಸ್ಸಾಗಲಿಲ್ಲ. ನೀವು ಕೇಳಲಿಲ್ಲ ನಿಜ, ಆದರೆ ಆ ಶ್ರೀಕೃಷ್ಣ ಪರಮಾತ್ಮನೇ ನಿಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ಮಕ್ಕಳೆಲ್ಲ ಎಲ್ಲಿದ್ದಾರೆ? ಅಪ್ಪ, ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಸರ, ಓಲೆ, ಬಲೆ ಎಲ್ಲ. ಅಪ್ಪ, ನಿಮ್ಮ ರೇಷ್ಮೆ ಬಟ್ಟೆ ಕಟ್ಟಿದ್ದಾರೆ. ನನಗೆ ಬೇಡ, ನೀವೆಲ್ಲ ಧರಿಸಿಕೊಳ್ಳಿ. ನನಗೆ ಆ ಕೃಷ್ಣ ದೇವನ ಸ್ನೇಹವೇ ರೇಷ್ಮೆ ಬಟ್ಟೆ. ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ. ಸ್ನೇಹ